ಸ್ವಾಗತ. ಮೊದಲಿಗೆ ಈ ಸದನದಲ್ಲಿ ನಮ್ಮ ನಾಡಿಗೆ ಶ್ರಮಿಸಿದಂತ ಗಣ್ಯರಿಗೆ ಸಂತಾಪ ಸೂಚನೆ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಭಾಷಾ ನಿರೂಪಕಿ ಅಪಹರಣ ಕುರಿತು ಸಂತಾಪ ಸೂಚಿಸಲು ಈ ಸದನ ಅನುಮತಿಸಿದೆ. ಸಭಾಪತಿಗಳೇ, ಮೊದಲಿಗೆ ನಮಗೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ನಮಗೆ ನಮ್ಮ ನಾಡಿನ ಹೆಮ್ಮೆಯ ಸೇವಕಿ ಅಂದ್ರೆ ಒಂದು ಕಿರುನರಿಗೆ ಆಗಲಿ, ಚಿತ್ರರಂಗಕ್ಕೆ ಆಗಲಿ ಹಾಗೂ ನಿರೂಪಕ ವರ್ಗಕ್ಕೆ ಅತಿ ಉನ್ನತವಾಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸಿ ಇಹಲೋಕವನ್ನು ತೀರಿಸಿರ್ತಕ್ಕಂತಹ ಮಾನ್ಯ ಅಪ್ಪಣ್ಣ ಅವರು ನಿನ್ನೆ ನಮ್ಮನ್ನೆಲ್ಲ ಬಿಟ್ಟು ಇಹಲೋಕವನ್ನು ತೀರಿಸಿದ್ದಾರೆ. ಆದ್ರಿಂದ ಅವರ ಒಂದು ಕನ್ನಡ ಸೇವೆ ಹಾಗೂ ನಿರರ್ಗಳವಾಗಿ ಅವರು ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ನಿರೂಪಣೆಯನ್ನು ಮಾಡಿರ್ತಕ್ಕಂತಹ ನಿರೂಪಕಿಯಾಗಿದ್ದರು. ಆದ್ರಿಂದ ಅವರಿಗೆ ನಮ್ಮ ನಾಡಿನ ಪರವಾಗಿ ಹಾಗೂ ನಮ್ಮ ಸಚಿವರ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಕನ್ನಡ ನಾಡಿನ ಪರವಾಗಿ ಅವರಿಗೆ ಒಂದು ಸಂತಾಪವನ್ನ ಸೂಚಿಸಬೇಕು ಅಂತೇಳಿ ವಿರೋಧ ಪಕ್ಷ ಹಾಗೂ ಆಡಳಿತ ಪಕ್ಷ ಹಾಗೂ ಎಲ್ಲರಿಗೂ ಕೂಡ ನಾನು ಬೇಡಿಕೊಳ್ತೇನೆ. ಒಂದು ನಿಮಿಷ ಮುನ್ನಾಚರಣೆ ಹಾಗೂ ಇನ್ನೊಬ್ಬ ನಮ್ಮ ನಾಡಿನ ಸಂಸದರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕ ಅವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಅವರು ಶಾಸಕರಾಗಿದ್ರು. ಅವರು ಕೂಡ ಹಲವಾರು ಬಾರಿ ನಮ್ಮ ನಾಡಿಗೆ ಶಾಸಕ ಸ್ಥಾನವನ್ನ ತುಂಬಿ ಅವರು ಹಲವಾರು ಯೋಜನೆಗಳನ್ನ ತಮ್ಮ ತಾಲೂಕಿನಲ್ಲಿ ಮಾಡಿ ಹೆಸರಾಂತರಾಗಿರ್ತಕ್ಕಂಥವ್ರು. ಅವರು ಕೂಡ ನಮ್ಮನ್ನ ಅಗಲಿ ನಮ್ಮ ನಾಡಿಗೆ ಭರಿಸಲಾಗಿರ್ತಕ್ಕಂತಹ ಒಂದು ನಷ್ಟವನ್ನ ಉಂಟಾಗಿದೆ. ಆದ್ರಿಂದ ಅವ್ರಿಗೂ ಕೂಡ ಒಂದು ಸಂತಾಪವನ್ನು ಸೂಚಿಸಬೇಕು. ಆಡಳಿತ ಪಕ್ಷ ಹಾಗೂ ನಮ್ಮ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎಲ್ಲರೂ ಕೂಡ ಈ ಒಂದು ಸಂತಾಪ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಒಂದು ನಿಮಿಷ ಮೌನಾಚರಣೆ ಮಾಡುವ ಮುಖಾಂತರ ಅವರ ಅಗಲಿಕೆಯನ್ನ ಸಂತಾಪದಲ್ಲಿ ಮುಖಾಂತರ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸಭಾಧ್ಯಕ್ಷರೇ. ಈಗ ಮಾನ್ಯ ವಿರೋಧ ಪಕ್ಷದ ನಾಯಕರಲ್ಲಿ ಸಹ ಸಂತಾಪ ಮಾನ್ಯ ಸಭಾಪತಿಗಳಿಗೆ ನನ್ನ ನಮಸ್ಕಾರಗಳು. ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇದೊಂದು ಶ್ರೇಷ್ಠ ಸಂವಿಧಾನವನ್ನು ನಮಗೆ ನೀಡಿದರೆ ಈ ಒಂದು ಉದ್ದೇಶದಿಂದ ಎಲ್ಲಾ ಸಮುದಾಯಗಳಿಗೆ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳು ಸಿಕ್ಕಿದ್ದೇವೆ ಮತ್ತು ಅಸಂಖ್ಯ ಜನರು ಇಂದಿಗೂ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಬರಬೇಕಾದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ಕಾರಣ. ಹಾಗೂ ನಾನು ಕೂಡ ವಿರೋಧ ಪಕ್ಷದ ನಾಯಕನಾಗಿ ಈ ಸ್ಥಳದಲ್ಲಿ ಕುಳಿತಿದ್ದೇನೆ ಅಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನ ಹಾಗೂ ಮೊದಲನೇದಾಗಿ ಎಲ್ಲಾ ನೂತನ ಶಾಸಕರಿಗೂ ಅಭಿನಂದನೆಗಳು ಮತ್ತು ಮುಖ್ಯಮಂತ್ರಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಮಗೆ ದುಃಖದ ಸಂಗತಿ ಅಂದರೆ ನಮ್ಮ ಕರ್ನಾಟಕ ನಟಿ ಖ್ಯಾತ ನಿರೂಪಕಿ ಅಪ್ಪಣ್ಣ ಅವರ ನಿಧನದ ಸುದ್ದಿ ತಿಳಿದು ಮನಸ್ಸಿಗೆ ಬಹಳ ನೋವುತ್ತಾ ಇದೆ. ಸರ್ಕಾರಿ ಸಮಾರಂಭಗಳು ಸೇರಿದಂತೆ ಕನ್ನಡ ಪ್ರಮುಖ ವಾಹಿನಿಗಳ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಯಲ್ಲಿ ಅತ್ಯಂತ ಸೊಗಸು ನಿರ್ವಹಣೆ ಮಾಡುತ್ತಾ ನಾಡಿನ ಮನೆ ಮಾತಾಗಿದ್ದ ಬಹುಮುಖ ಪ್ರತಿಭೆ ಸಹೋದರಿಯರ ಒಂದು ಅಗಲಿಕೆಯನ್ನು ನೋವನ್ನು ಉಂಟು ಮಾಡಿದೆ. ಅವರಿಗೆ ದೇವರು ಅವರ ಕುಟುಂಬಕ್ಕೆ ಒಂದು ದುಃಖ ಭರಿಸುವಂತ ಶಕ್ತಿ ನೀಡಿದೆ ಎಂದು ಅವನ ಸಹೋದರಿಗೆ ಆಶಿಸುತ್ತೇನೆ. ಜೊತೆಗೆ ಇನ್ನೊಬ್ಬರು ನನ್ನ ಆತ್ಮೀಯರಾಗಿರ್ತಕ್ಕಂತಹ ಶಿವಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜ ವೆಂಕಟಪ್ಪ ನಾಯಕ ಅವರು 67 ವರ್ಷದಲ್ಲಿ ಒಂದು ಹೃದಯಾಘಾತ ಒಂದು ಕಾಯಿಲೆಯಿಂದಾಗಿ ಬಳಲಿ ಸಾವನ್ನಪ್ಪಿದ್ದಾರೆ. ಅವರು 1994, 2013, 2023 ಶಾಸಕರಾಗಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಕೊಡುಗೆ ನೀಡಿದ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಅವರ ಒಂದು ಕೊಡುಗೆ ಕೂಡ ಅಗತ್ಯವಾದ ಅವರಿಗೆ ನನ್ನ ವಿರೋಧ ಪಕ್ಷದ ನಾಯಕನಾಗಿ ಮತ್ತು ನನ್ನೆಲ್ಲ ಶಾಸಕರ ಪರವಾಗಿ ಅವರಿಗೆ ಒಂದು ಸಂತಾಪ